ಹನುಮನಾಮವೇ ರಾಮನಾಮವು, ರಾಮನಾಮವೇ ಹನುಮನಾಮವು ಎಂಬ ಮಾತಿದೆ. ಹನುಮನನ್ನ ನಂಬಿದ್ರೆ ಯಾವುದೇ ಕಷ್ಟಗಳು ಇರೋದಿಲ್ಲ ಎಂದು ಹೇಳ್ತಾರೆ. ಅದರಂತೆ ನಿನ್ನೆ ಚಿಕ್ಕಮಗಳೂರಿನಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿಯನ್ನ ಆಚರಿಸಲಾಗಿದೆ. ಹಿಂದೂಗಳ ಪಾಲಿಗೆ ಹನುಮ ಜಯಂತಿ ಅಂದ್ರೆ ಬಹಳ ಭಕ್ತಿಯಿಂದ ಆಚರಿಸುವ ಹಬ್ಬ. ಶ್ರೀರಾಮದೇವರ ಪರಮ ಭಕ್ತ ಆಂಜನೇಯ ಸ್ವಾಮಿಯ ಜನ್ಮದಿನದಂದು ಆಚರಿಸುವ ಹಬ್ಬವೇ ಹನುಮ ಜಯಂತಿ. ಹಿಂದೂ ಪುರಾಣಗಳಲ್ಲಿ ಆಂಜನೇಯ ಸ್ವಾಮಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಹೀಗಾಗಿ ಹನುಮ ಜಯಂತಿಯನ್ನ ಎಲ್ಲೆಡೆ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗುತ್ತೆ. ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಇತಿಹಾಸ ಪ್ರಸಿದ್ಧ ತೇಗೂರಿನ ರಾಮಾಂಜನೇಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ದೇಗುಲಕ್ಕೆ ಸಾಕಷ್ಟು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ರು. ದೇಗುಲದಲ್ಲಿ ಹನುಮದೇವರಿಗೆ ವಿಶೇಷ ಹೋಮ, ಹವನ, ಅಭಿಷೇಕಗಳು ನಡೆದವು. ಪೂಜೆಯ ಬಳಿಕ ಭಕ್ತರಿಗೆ ಪ್ರಸಾದವನ್ನು ಸಹ ವಿತರಿಸಲಾಯಿತು. ಒಟ್ನಲ್ಲಿ ಕಾಫಿನಾಡಿನಲ್ಲೂ ಸಹ ಹನುಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಜೊತೆಗೆ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನ ಪಡೆದಿದ್ದು ವಿಶೇಷವಾಗಿತ್ತು.